ಬಿಹಾರಿಗಳ ಬಗ್ಗೆ ಬರುವಂತಹ ಜೋಕ್ಸ್ ಆಗಿರ್ಬೋದು, ಬಿಹಾರಿಗಳ ಬಗ್ಗೆ ಬರುವಂತಹ ಹಲವಾರು ರೀತಿಯಾದಂತಹ ಒಂದು ಕೀಳರಿಮೆಯ ನೋಟ್ಸ್ ಆಗಿರ್ಬೋದು, ಅವುಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಈ ಜನರೇಷನ್ ನ ಕಿಡ್ಸ್ ರೆಡಿ ಇಲ್ಲ. ಫಸ್ಟ್ ಟೈಮ್ ವೋಟರ್ಸ್, ಅದು ನಿಮಗೆ ಲಾಭ ಆಗ್ಬೇಕಾಗಿತ್ತು, ಅದು ನಿಮಗೆ ಲಾಭ ಆಗ್ಬೇಕಾಗಿತ್ತು, ಬಟ್ ಅದು ವಿಸಿಬಲ್ ಇಲ್ಲ. ಅದು ನಾನು ಇದ್ರ ಪ್ರಕಾರ ಈ ಎಕ್ಸಿಟ್ ಪೋಲ್ ಪ್ರಕಾರ ನಿಮ್ಗೆ ಅನಿಸ್ತಾ ಇದೆ ಅಷ್ಟೇ. ನೋಡಿ, 10 ವರ್ಷಗಳ ಮುಂಚೆ ಬಿಹಾರ ರಾಜ್ಯವನ್ನ ಬಿಮಾರು ರಾಜ್ಯ ಅಂತ ಯಾರು ಹೇಳ್ತಾ ಇದ್ರಲ್ಲ, ಗುಂಡ ರಾಜ್ಯ ಬಿಮಾರು ರಾಜ್ಯ ಅಂತ ಹೇಳ್ತಾರೆ. ಬಿಮಾರು ರಾಜ್ಯ ಇವತ್ತು ಕೂಡ ಅದೇ ರೀತಿ ಇದೆ. ಯಾಕೆ? ರೋಗಗ್ರಸ್ತ. ಈಗ ಸತೀಶ್ ಹೇಳ್ದಂಗೆ ಅಲ್ಲಿ ತಲಾ ಆದಾಯ ಅತ್ಯಂತ ಕಡಿಮೆ ಇದೆ, ಸಾಕ್ಷರತೆ ಅತ್ಯಂತ ಕಡಿಮೆ ಇದೆ. ನೀವು ಯಾವ ರೀತಿಯ ಅವಕಾಶವನ್ನು ಮಾಡಿಕೊಟ್ರೂ ಕೂಡ ಕಳೆದ ಈಗ ಈ ವರ್ಷದ ಬೆಳೆ ಈ ವರ್ಷ ಬೆಳಿಬೇಕು. ಗೂಂಡಾ ರಾಜ್ಯ ಅಂತ ಅನಿಸಿಕೊಂಡಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಇರ್ತಾ ಇರಲಿಲ್ಲ, ಸರಿಯಾದ ಆಸ್ಪತ್ರೆಗಳಿರ್ಲಿಲ್ಲ, ಆರೋಗ್ಯ ಸೆಕ್ಟರ್ ನಲ್ಲಂತೂ ತುಂಬಾ ಪುವರ್ ಕಂಡೀಷನ್ಸ್ ಇತ್ತು, ರೋಡ್ಗಳು ಸರಿ ಇರಲಿಲ್ಲ. ಅಟ್ಲೀಸ್ಟ್ ಈಗ ಒಂದು ಬೇಸಿಕ್ ನೀಡ್ಸ್ ಅನ್ನೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ನಿಮ್ಗೆ ಕಾಣ್ತಾ ಇದೆ. ದಟ್ ಇಸ್ ದಿ ಚೇಂಜ್ ನಿತೀಶ್ ಅವ್ರು ತಂದಿರೋದ್ರಿಂದ ಅವ್ರ ಬಗ್ಗೆ ತುಂಬಾ ಆಂಟಿ ಇನ್ಕಂಬೆನ್ಸಿ ಇಲ್ಲ. ಯಾಕೆ ಅಂದ್ರೆ ದಿಸ್ ಇಸ್ ದಿ ರೀಸನ್. ಸೊ ನೀವು ಕಂಪೇರ್ ಮಾಡ್ಕೊಳ್ಬೇಕಾಗಿರೋದು, ಸೊ ನಿಮ್ಗೆ ಅಲ್ಲಿರುವಂತಹ ಇನ್ನು ಫೈಟು ನಿತೀಶ್ ಕುಮಾರ್ ಅವ್ರ ಜೊತೆಗೆ, ನಿಮ್ ಮೋದಿ ಅವ್ರ ಜೊತೆಗೆ ಅಲ್ಲ. ಮೋದಿ ಅವರು ನಿತೀಶ್ ಕುಮಾರ್ ಅವ್ರನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಮೋದಿ ಅವ್ರ ಫೇಸ್ ಅಲ್ಲ ಮುಂದಿಟ್ಕೊಂಡು ಹೋಗ್ತಾ ಇಲ್ಲ. ಬಟ್ ಯಾಕೆ ಯೂತ್ಸ್ ನಿಮ್ ಹೋಲ್ ಅಂಡ್ ಸೋಲ್ ಕಾನ್ಸಂಟ್ರೇಷನ್ ಯೂತ್ಸ್ ಮೇಲಿತ್ತು? ಯಾಕೆಂದ್ರೆ ನಿಮ್ಗೆ ಗೊತ್ತಾಯ್ತು ಮಹಿಳೆಯರನ್ನ ಆಲ್ರೆಡಿ ಗ್ರಾಬ್ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರು, ನಾವೇನ್ ಮಾಡಕ್ ಆಗಲ್ಲ ಇಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಯ್ತು. ನಿಮ್ಮ ಫುಲ್ ಕಾನ್ಸಂಟ್ರೇಷನ್ ಯೂತ್ಸ್ ಮೇಲೆ ಇತ್ತು. ಯೂತ್ಸ್ಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಭರವಸೆಗಳನ್ನ RJD ಕೊಟ್ಟಿತ್ತು. ಅಂಡ್ ರಾಹುಲ್ ಗಾಂಧಿ ಅವರು 50 ವರ್ಷ ಆದ್ರೂ ಇನ್ನೂ ಅವರು ತಮ್ಮನ್ನ ತಾವು ಯೂತ್ ಅಂತಾನೆ ಹೇಳ್ಕೊಳ್ಳೋದು, ಯಂಗ್ ಅಂತ ಹೇಳ್ಕೊಳ್ಳೋದು. ಸೊ ಅಂತ ಯೂತ್, ಅಂತ ಯಂಗ್, ಅಂತಹ ಏನು ನಾವು ಜೆನ್ಜಿ ಜನರೇಷನ್ ಅಂತ ಏನ್ ಹೇಳ್ತೀವಿ, ಅವ್ರು ಯಾಕೆ ನಿಮ್ ಕೈ ಹಿಡಿದಿಲ್ಲ? ಹಿಡಿದಿದ್ರೆ ಡಿಕ್ಲೈನ್ ಆಗಿದೆ, ರೇಸ್ ಆಗಿಲ್ಲ, ಡಿಕ್ಲೈನ್ ಆಗಿದೆ. ಕಳೆದ ಬಾರಿ ಈ ಎಕ್ಸಿಟ್ ಪೋಲ್ ಪ್ರಕಾರ ಡಿಕ್ಲೈನ್ ನೀವು ಹೇಳ್ತಾ ಇರೋದು. ಈ ಎಕ್ಸಿಟ್ ಪೋಲ್ ಬಿಟ್ಟು ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹೇಳಿದ ಕಳೆದ 5 ವರ್ಷದಲ್ಲಿ ಎಕ್ಸಿಟ್ ಪೋಲ್ಗಳು ಫೇಲ್ ಆಗಿದ್ದಾವೆ. 90% ಎಕ್ಸಿಟ್ ಪೋಲ್ಗಳು ಫೇಲ್ ಆಗಿದ್ದಾವೆ. 10% ಮಾತ್ರನೇ ಕರ್ನಾಟಕದಲ್ಲಿ 15 ಜನ ಎಕ್ಸಿಟ್ ಪೋಲ್ ಮಾಡಿದ್ರು. ಇಲ್ಲ, ನಾನು ಆತರ ಏನಿಲ್ಲ. ನಾವು ಅವಾಗಲೂ ಕರ್ನಾಟಕದಲ್ಲಿ 15 ಎಕ್ಸಿಟ್ ಪೋಲ್ ಆಗಿತ್ತು. 15 ಎಕ್ಸಿಟ್ ಪೋಲ್ ಅಲ್ಲಿ ಈ ದಿನ.com ನವರು ಮಾತ್ರ 135 ಅಂತ ಕರ್ನಾಟಕ ನಾನೇ ಕೂತಿದ್ದೆ ಅವತ್ತು ಎಲ್ಲಾ ಚಾನಲ್ಗಳ ಡಿಬೇಟ್ಗೆ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ ವಿಚಾರದಲ್ಲಿ ಬಿಜೆಪಿ ಬರುತ್ತೆ ಅಂತ ಎಲ್ಲ ಅತಂತ್ರ ಅಂತ ಕೊಟ್ಟಿದ್ರು. ಬಟ್ ಇಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಅತಂತ್ರ ಅಂತ ಯಾಕೆ ಹೇಳಿದ್ರು? ಕಾಂಗ್ರೆಸ್ ಇಷ್ಟು ಬರುತ್ತೆ, 135 ಬರುತ್ತೆ, 130 ಬರುತ್ತೆ, ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಿಲ್ಲ. ಈವನ್ 2024 ಎಲೆಕ್ಷನ್ ಕೂಡ ಸರ್ ಅತಂತ್ರ ಪರಿಸ್ಥಿತಿ ಬರಬಹುದು ಅಂತಂದ್ರೆ ಯಾರು ಬೇಕಾದ್ರೂ ಸರ್ಕಾರ ರಚನೆ ಮಾಡೋದು. ಒನ್ ಸೈಡೆಡ್, ತೀರಾ ನಂಬಕ್ ಅರ್ಹ ಅಲ್ಲದೆ ಇರುವಂತಹ ಯಾವ ಸಮೀಕ್ಷೆಗಳು ಕೂಡ ಕರ್ನಾಟಕ ನಂಬಕ್ಕೆ ಅರ್ಹ ಅಲ್ಲ ಅನ್ನೋ ತರದಲ್ಲಿ. ಆದರೆ ಈಗ ಬರ್ತಾ ಇರುವಂತಹ ಈ ಎಕ್ಸಿಟ್ ಪೋಲ್ಸ್ನ ಎಲ್ಲ ಲೆಕ್ಕಾಚಾರಗಳು, ಅಂಕಿ ಅಂಶಗಳು ಅದು ಬಿಜೆಪಿ ಮೈತ್ರಿಕೂಟದ ಪರವಾಗಿಯೇ ಇವೆ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಆವರೇಜ್ ನೋಡಿದ್ರೆ ಎಲ್ಲರೂ 130ರಿಂದ 145 ಕೊಡ್ತಾ ಇದ್ದಾರೆ. 130ರಿಂದ 140. ಇಟ್ಸ್ ಅ ಮ್ಯಾಸಿವ್ ನಂಬರ್. ಕಳೆದ ಬಾರಿ 125 ಬಂದಿತ್ತು ಎನ್ಡಿಎಗೆ, ಇಂಡಿಯಾ ಮೈತ್ರಿಕೂಟಕ್ಕೆ 112 ಬಂದಿತ್ತು. ಆಯ್ತಾ? ಪೈಪೋಟಿ ಕಳೆದ ಬಾರಿ ನಾವು 13 ಶಾರ್ಟೇಜ್ ಇದ್ವಿ ಅಷ್ಟೇ ಅದರೊಳಗೆ. ಆದರೆ ಈ ಬಾರಿ ನಮ್ಗೆ ಅನ್ಸುತ್ತೆ ಏನು ಗೊತ್ತಾ, ಹೌದು ನಿತೀಶ್ ಕುಮಾರ್ ಅವ್ರ ಮೇಲೆ ಅಂತ ಆಂಟಿ ಇನ್ಕಂಬೆನ್ಸಿ ಇಲ್ಲ ಆದ್ರೂ ಕೂಡ ಬಿಜೆಪಿ ಮೇಲೆ ಜನಗಳು ಒಲವಿಲ್ಲ. ಕಳೆದ ಬಾರಿ ಬಿಜೆಪಿ 75 ತೆಗೆದಿದೆಯಲ್ಲ, ಈ ಬಾರಿ ನನ್ನ ಪ್ರಕಾರ ಬಿಲೋ 50 ಬರ್ಬೋದು ಬಿಜೆಪಿ. ಆಮೇಲೆ ಕಳೆದ ಬಾರಿ ಮತದಾರರಿಗೆ ಒಂದು ನಿರ್ದಿಷ್ಟವಾದಂತಹ ಗುರಿ ಮತ್ತು ಅಭಿಪ್ರಾಯ ಇದ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಸುಮಾರು 50 ಸೀಟ್ಗಳಲ್ಲಿ ಗೆಲುವಿನ ಅಂತರ 5,000 ಇತ್ತು. ಒಟ್ಟು ಸುಮಾರು 50 ಸೀಟ್ಗಳಲ್ಲಿ 5,000 ಗೆಲುವಿನ ಅಂತರ ಇತ್ತು. ಹೀಗಾಗಿ ಅದು ಆ ಕಡೆನೂ ಹೋಗ್ಬೋದಾಗಿತ್ತು, ಈ ಕಡೆನೂ ಹೋಗ್ಬೋದಾಗಿತ್ತು ಆ ಸೀಟ್ಗಳು, 50 ಸೀಟ್ಗಳು. ಬಟ್ ಈ ಬಾರಿ ಮತಗಟ್ಟೆಗೆ ಬಂದಂತಹ ಮತದಾರನಿಗೆ ನಾನು ಯಾರಿಗೆ ಓಟ್ ಹಾಕಬೇಕು ಅನ್ನುವಂತಹ ಕ್ಲಿಯರ್ ಕಟ್ ಆದಂತಹ ಅಭಿಪ್ರಾಯದೊಂದಿಗೆ ಬಂದು ಓಟ್ ಹಾಕಿದ್ದಾರೆ. ಅಂಡ್ ನನಗನ್ಸುತ್ತೆ ಈ ಬಾರಿ ಒಂದು ಮೈತ್ರಿಕೂಟ ಸುಮಾರು 75%, ಇಲ್ಲಿಯವರೆಗೆ 25% ಶೇಕಡಾವಾರು ಮತಗಳನ್ನ ಯಾವ ಪಕ್ಷನೂ ಪಡೆದಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಐ ಬಿಲೀವ್ ಸುಮಾರು 25% ಯಾವುದಾದ್ರೂ ಒಂದು ಮೈತ್ರಿಕೂಟ ಮತವನ್ನ ಗಳಿಸುವಂತಹ ಸಾಧ್ಯತೆಯೂ ಇದೆ. ನಿಮ್ಮ ಅನುಭವ, ನಿಮ್ಮ ಸೀನಿಯಾರಿಟಿ, ನಿಮ್ಮ ಜ್ಞಾನದಲ್ಲಿ ಯಾವುದೇ ಸರ್ಕಾರಕ್ಕೆ, ಈಗ ನಿತೀಶ್ ಕುಮಾರ್ ಅಂತ ಸರ್ಕಾರಕ್ಕೆ 20 ವರ್ಷಗಳ ಕಾಲ ಆಳ್ವಿಕೆ ಮಾಡೋ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಜನಗಳು ಬಂದು ಇಲ್ಲ ಇನ್ನೂ ಹಾಕ್ಲೇಬೇಕು, ಇದು ಬೇಕೇ ಬೇಕು ಅಂತ ಕೇಳುವಂತ ಅವಕಾಶಗಳು ಈ ಬಾರಿ ಹಂಗಿಲ್ಲ. ನೀವು ಹೇಳಿ ಅವ್ರ ಮೇಲೆ ಅಲ್ಲಿ ಯಾಕಿಲ್ಲ ಅಂತಂದ್ರೆ ಅಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಟಚ್
ಫೈಟ್ ಕೊಡುವಂತಹ ತೇಜಸ್ವಿ ಸಮರ್ಥ ನಾಯಕ ತೇಜಸ್ವಿ ಇದ್ದಾರೆ. ಬಟ್ ಅವ್ರನ್ನ ಈಗಲೂ ನಂಬೋದಕ್ಕೆ ಒಂದ್ ಸ್ವಲ್ಪ ಜನ ಹೆಸಿಟೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕೆಂದ್ರೆ ಲಾಲು ಪ್ರಸಾದ್ ಯಾದವ್ ಅವರೇ ಅವ್ರಿಗೆ ಅಸೆಟ್ ಮತ್ತು ಲಯಬಿಲಿಟಿ. ಹೀಗಾಗಿ ಲಾಲು ಪ್ರಸಾದ್ ಇಂಡಿಪೆಂಡೆಂಟ್ ಅವರು. ಓಕೆ, ಆಲ್ ರೈಟ್. ಓಕೆ, ಈಗ ತೇಜಸ್ವಿ ಯಾದವ್ ಇಂಡಿಪೆಂಡೆಂಟ್ ಸ್ವಯಂ ಆಗಿ ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ, ಜನಗಳ ಮಧ್ಯೆ ಬೆಳೀತಾರೆ, ಇಡೀ ರಾಜ್ಯವನ್ನು ಸುತ್ತಾಡಿದ್ದಾರೆ, ಜನಗಳು ಕೂಡ ಅವ್ರ ಪರವಾಗಿದ್ದಾರೆ. ನೀವು ಯುವಕರು ಆಗ್ಲಿ ಮಹಿಳೆಯರು ಆಗ್ಲಿ ಶ್ರಮಿಕರಾಗ್ಲಿ ರೈತರಾಗ್ಲಿ ಅವ್ರ ಪರವಾಗಿದ್ದಾರೆ. ತಾವು ಎಕ್ಸಿಟ್ ಆಗ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ತಮ್ಮ ಲೆಕ್ಕಾಚಾರ, ತಮ್ಮ ನಂಬರ್ಸ್ ಏನು? ಅಲ್ಲ, ನಮ್ದು 85ರಿಂದ 90 ಬರ್ತೀವಿ ಅಂದ್ರೆ ಬಿಜೆಪಿ. ನಿಮ್ಮ ಮೈತ್ರಿಕೂಟ 140, 160 ಬರ್ತೀವಿ. 140ರಿಂದ 160. ಆಲ್ ರೈಟ್. ನಾವು ರಿಸಲ್ಟ್ ದಿನ ನೋಡೋಣ ನಿಮ್ ಲೆಕ್ಕಾಚಾರ ಸರಿ ಇರುತ್ತಾ ತಪ್ಪಿರುತ್ತಾ. ಯಾಕೆಂದ್ರೆ ಈ ಬಾರಿ ನಾನು ಪ್ರತಿ ಬಾರಿಯೂ ಕೂಡ ಸಮೀಕ್ಷೆಗಳು ಬಂದಾಗ ಒಂದು ಲೆಕ್ಕಾಚಾರ ಕೇಳ್ತೀನಿ, ಅವಾಗ ನನ್ನ ವಿರೋಧ ಇದ್ದೇ ಇರುತ್ತೆ. ಏನ್ ಸರ್ ನೀವು ಇಷ್ಟು ಹೇಳ್ತೀರಾ, ನೀವು ಇಷ್ಟು ಹೇಳ್ತೀರಾ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಪ್ರಶಾಂತಿ ಮೇಡಮ್, ತಮ್ಮ ನಂಬರ್? ನನ್ನ ಪ್ರಕಾರ 141 ಬಂದೇ ಬರುತ್ತೆ NDA ಮೈತ್ರಿಕೂಟ.